ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಧಿಕಾರದ ಬಲ ಚೆನ್ನಾಗಿದೆ. ಹೆಚ್ಚಿನ ವ್ಯಯ ಅಲೆದಾಟ ಇದೆ. ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಇರ್ತದೆ, ಹುಷಾರು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಹಳೆಯ ಬಂಧುಗಳ ಭೇಟಿಯಾಗಬಹುದು. ತುಂಬ ಗೊತ್ತೇ ಇರಲ್ಲ, ನಾವು ನೋಡೇ ಇರಲಿಲ್ಲ ಅಂಥವ್ರನ್ನ ಯಾರೋ ಪರಿಚಯ ಆಗಿಬಿಡ್ತಾರೆ, ಅಂಥವ್ರು ಮನೆಗೆ ಬಂದುಬಿಡ್ತಾರೆ, ಭೇಟಿಯಾಗಿ ಈ ಥರದೊಂದು ಸಾಧ್ಯತೆ ಇದೆ. ಹಳೆಯ ಬಂಧುಗಳು ಭೇಟಿಯಾಗ್ತಕ್ಕಂಥ ಸಾಧ್ಯತೆ. ಯಾವುದೋ ಫಂಕ್ಷನ್ನು ಮತ್ತೊಂದು ಹೋಗಿರ್ತೀರ, ಅಲ್ಲಿ ಇಂಥವ್ರ ಮಗ ಇಂಥವ್ರು, ಹೀಗೆ ಅದು ಕನೆಕ್ಟ್ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಫಲ ಅದನ್ನು ನಿರೀಕ್ಷೆ ಮಾಡಬಹುದು. ಇನ್ನು ವಾರದ ಅಂತ್ಯ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಚಂದ್ರ ಸಂಚಾರ ತುಂಬ ಚೆನ್ನಾಗಿದೆ. ಹೀಗಾಗಿ ಸ್ತ್ರೀಯರಿಗೆ ಅಧಿಕ ಲಾಭ. ಏನು ನಷ್ಟ ಮಾಡ್ಕೊಂಡಿದ್ರು, ಅಲೆದಾಟ ನಷ್ಟ ಅಂತ ಹೇಳಿದ್ನಲ್ಲ, ಅದು ನಿವಾರಣೆ ಆಗಿಬಿಡುತ್ತೆ. ಮತ್ತೆ ನಾನು ಅದನ್ನು ವಾಪಸ್ ತಗೊಂಡೆ ಅನ್ನೋ ರೀತಿಯ ಒಂದು ಭಾವನೆ ಬರುತ್ತೆ. ವೃತ್ತಿಯಲ್ಲಿ ಬಲ, ಅಸಮಾಧಾನ, ಸ್ವಲ್ಪ ಅಸಮಾಧಾನವೂ ಇರ್ತದೆ, ಸಮಾಧಾನ ಇರಲ್ಲ. ಅಲ್ಲಿ ಪವರ್ ಇಲ್ಲ ಅಂತಲ್ಲ, ಕೆಲಸ ಆಗಿದೆ, ಆದರೆ ಯಾಕೋ ಸ್ವಲ್ಪ ನಾನು ಅತಂತ್ರ ಸ್ಥಿತಿಯಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಾ ಇರುತ್ತೆ. ಮನಸ್ಸಿಗೆ ಸ್ವಲ್ಪ ಅಸಮಾಧಾನದ ಬಲ ಸೂಚಿಸುತ್ತೆ. ಹಾಲು ಹಣ್ಣು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಗಂಟಲು ಕಿವಿ ಬಾಧೆ ಇರ್ತದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ತೊಗರಿ ದಾನ, ಸ್ವಲ್ಪ ಬೆಲ್ಲವನ್ನು ಸಮರ್ಪಣೆ ಮಾಡಿ. ಇದರ ಜೊತೆಗೆ ಅದು ತುಂಬ ಹೆಚ್ಚಿನ ಒಂದು ಫಲ ಕೊಡುತ್ತೆ, ಒಳ್ಳೆಯ ಫಲವನ್ನು ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.